ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ಆ್ಯಂಕರ್ ಪವಿತ್ರ ಸೂರ್ಯವಂಶಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ದಿನ ಆದಮೇಲೆ ತುಂಬ ದೊಡ್ಡ ಬ್ರೇಕ್ ತೊಗೊಂಡು ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡಿದರೆ ಇನ್ನು ಮುಂದೆ ಕೂಡ ಅದೇ ರೀತಿ ಸಪೋರ್ಟ್ ಮಾಡಿ. ಸೊ ಇದು ನಸೀಮಂತ ಆಗಿರ್ಬೋದು, ನನ್ನ ಬೇಬಿ ಡೆಲಿವರಿ ಎಲ್ಲ ವೀಡಿಯೋಸ್ನು ನಾನು ಕಂಟಿನ್ಯೂಸ್ ಆಗ್ತಾ ಹೋಗ್ತೀನಿ. ಸೊ ಇದೇ ರೀತಿ ನೀವು ಸಪೋರ್ಟ್ ಮಾಡಿ. ಇದು ನನ್ನ ಸೀಮಂತಕ್ಕೆ ಸ್ಯಾರಿ ತರೋಕ್ಕೆ ಅಂತ ಅಮ್ಮ, ಅತ್ತೆರು, ಹಸ್ಬೆಂಡು, ನನ್ನ ತಂಗಿರು ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಸೊ ಯಾವ ಥರ ಸೀರೆನ ನಾನು ತೊಗೊಂಡೆ, ಏನು ಎತ್ತ ಅನ್ನೋದನ್ನು ಈ ವಿಡಿಯೋನಲ್ಲಿ ತೋರಿಸ್ತಾ ಹೋಗ್ತೀನಿ, ನೀವು ನೋಡ್ತಾ ಇರ್ಬೋದು. ಸೊ ನಿಮಗೆ ಯಾವ ಸೀರೆ ಇಷ್ಟ ಆಯಿತು, ನಾನು ಯಾವ ಸೀರೆ ತೊಗೊಂಡಿರ್ಬೋದು ಅನ್ನೋದನ್ನು ನೀವು ಕಮೆಂಟ್ ಮಾಡಿ, ಆಯಿತಾ? ಸೊ ನನಗೆ 9 ಮಂತಿಗೆ ಬಿದ್ದಾಗ ಸೀಮಂತ ಮಾಡಿದ್ದು, ನನ್ನ ಹಸ್ಬೆಂಡ್ ಮನೇಲಿ ಸೀಮಂತ ಮಾಡಿದ್ದು. ತುಂಬ ಖುಷಿಯಾಗಿ ಸ್ಯಾರಿ ತೊಗೊಳ್ಬೇಕು ಅಂತ ಅಂದ್ಕೊಂಡು ಹೋದ್ವಿ. ನೀವು ನೋಡ್ಬೋದು ನಮ್ಮಮ್ಮ ಎಲ್ಲರೂ ಇದ್ದಾರೆ. ಅತ್ತೆಗೂ ಅಮ್ಮ ಅಂತಲೇ ನಾವು ಕರಿತೀವಿ. ಸೊ ಎಲ್ಲರೂ ಇದ್ದಾರೆ. ಎಲ್ಲರೂ ಕರ್ಕೊಂಡು ನಾವು ಮೊದಲು ಪೋತೀಸ್ಗೆ ಹೋದೆ. ಯಾವ ಥರ ಇದೆ ಸ್ಯಾರೀಸ್ ನೋಡಿಕೊಂಡು ಇಷ್ಟ ಆದರೆ ಅಲ್ಲೇ ಒಂದು ತೊಗೊಂಡು ಬರೋಣ ಅಂತ. ತುಂಬ ಟ್ರಾವೆಲೆಲ್ಲ ಮಾಡಲ್ಲ ಅನ್ನೋ ಥರ ಏನಿರಲಿಲ್ಲ. ನಾನು ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡ್ತಿದ್ದೆ. ಸೊ ಹಾಗಾಗಿ ದಿನ ಪೂರ್ತಿ ಆದರೂ ಪರವಾಗಿಲ್ಲ ನೋಡಿ ಸೀರೆನ ತರೋಣ ಅಂತ ಹೋದೆ. ನೀವು ನೋಡ್ಬೋದು ನಾನಿಲ್ಲಿ ಯಾವ್ಯಾವ ಕಲರ್ನೆಲ್ಲ ಇಟ್ಕೊಂಡಿದ್ದೀನಿ, ನೋಡ್ತಾ ಇದ್ದೀನಿ ಅಂತ. ಇನ್ನೊಂದಂದರೆ ಸೀಮಂತಕ್ಕೆ ಎಲ್ಲರೂ ಗ್ರೀನ್ ಸ್ಯಾರಿನೇ ಪ್ರೆಫರ್ ಮಾಡ್ತಾರೆ, ಅದನ್ನೇ ಉಡಬೇಕು ಅಂತ ಹೇಳ್ತಾರೆ. ಬಟ್ ನಾನು ಬೇರೆ ಕಲರ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನಮ್ಮ ಮನೇಲೂ ಓಕೆ ಅಂತ ಹೇಳಿದರು. ಸೊ ಹಾಗಾಗಿ ಬೇರೆ ಬೇರೆ ಕಲರ್ನ ನೋಡೋಣ ಅಂತ ಹೇಳಿ, ಸೊ ನಾನು ಹೋಗಿ ಟೈಮಲ್ಲಿ ತುಂಬ ಜನ ಇದ್ದರು, ತುಂಬ ರಶ್ ಇತ್ತು. ಯಾಕಂದರೆ ನಾವು ವೀಕೆಂಡಲ್ಲಿ ಹೋಗಿದ್ದರಿಂದಾಗಿ ಕಾಲಿಡೋಕ್ಕೂ ಜಾಗ ಇರಲಿಲ್ಲ. ನೀವು ಹಿಂಗೆ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ಸೊ ಅದರಲ್ಲಿ ಎಲ್ರಿಗೂ ಕೊಟ್ಟಿದ್ದೀನಿ ಸೀರೆ ಸೆಲೆಕ್ಟ್ ಮಾಡಿ, ನೀವು ಯಾವ್ದು ಮಾಡ್ತೀರಾ ನೋಡೋಣ ಅಂತ ಹೇಳಿ. ಸೊ 1-2-3 ಅಂತೂ ನಾನು ಹಾಗೆ ವೇರ್ ಮಾಡಿ ನೋಡೋಣ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಸರ್ಚ್ ಮಾಡ್ತಾ ಇದ್ದೆ. ಸೊ ನಂಗೆ ಇಷ್ಟ ಆಗಿದ್ದು ಪ್ರೈಸ್ ಸಿಕ್ಕಾಪಟ್ಟೆ ಇರ್ತಿತ್ತು, ಪ್ರೈಸ್ ಜಾಸ್ತಿ ಇದ್ದಿದ್ದು ನಂಗೆ ಇಷ್ಟ ಆಗ್ತಿತ್ತು, ಆ ಥರ ಇತ್ತು. ಆದರೂ ಹರಿ ಎಷ್ಟಾದರೂ ಪರವಾಗಿಲ್ಲ, ಸೀಮಂತಕ್ಕಲ್ವಾ ನಿಂಗೆ ಇಷ್ಟ ಆಗಿರೋದೇ ತಗೋ ಅಂತ. ಬಟ್ ನನಗೆ ಹೈ ರೇಟ್ ಕೊಟ್ಟು ತೊಗೊಳಕ್ಕೆ ಇಷ್ಟ ಇರಲಿಲ್ಲ. ಯಾಕಂದರೆ ಹಾಕೋದೇ 1 ಸಲ 2 ಸಲ, ತುಂಬ ರೇಟ್ ಯಾಕೆ, ಮತ್ತು ನಾನು ಹಾಗೆ ಇಟ್ಬಿಡ್ತೀನಿ, ಅದು ಹೆಂಗಿರುತ್ತೆ ಹಾಗೆ ಮಡಕೆ. ಸೊ ಬೇಡ, ಕಮ್ಮಿಲೇ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ದೆ. ಇಷ್ಟ ಆದ್ರೂ ಸೈಡಿಗೆ ಇಡ್ತಾ ಹೋಗ್ತಾ ಇದ್ದೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು, ಫುಲ್ಲು ಇದು ಜರಿ ವರ್ಕೇ ಇತ್ತು. ಇದು ಪ್ಯೂರ್ ಕಾಂಚಿ ಸ್ಯಾರಿ ಅಂತ ಹೇಳಿದರು. ಸೊ ಅದು ನನಗೆ ಓಕೆ ಅಷ್ಟೊಂದೆಲ್ಲ ಇಷ್ಟ ಆಯಿತು ಅಂತ ಏನಿರಲಿಲ್ಲ. ಇಲ್ಲೂ ತೋರಿಸ್ತಾ ಇದ್ರು, ನಾನು ಗ್ರೀನ್ ಬೇಡ ಬೇರೆ ಕಲರ್ ನೋಡ್ತೀನಿ ಅಂತ ಹೇಳಿದೆ ಅಲ್ವಾ. ಸೊ ಹಾಗಾಗಿ ಎಲ್ಲರೂ ಇದು ನೋಡ್ತೀಯಾ, ಅದು ನೋಡ್ತೀಯಾ, ಯಾವ ಕಲರ್ ಬೇಕು ಅಂತ ಹೇಳಿ ಹುಡುಕಿಸ್ತಾ ಇದ್ದರು. ನೀವು ನೋಡ್ಬೋದು ಅಲ್ಲಿ ಇನ್ನೊಂದು ಕಡೆ ಹರಿಗೂ ಹೇಳಿದ್ದೆ, ನೀನು ಮ್ಯಾಚಿಂಗ್ ಆಗೋ ಥರ ಕುರ್ತಿ ಥರ ಏನೋ ಬರುತ್ತಲ್ಲ, ಏನಂತಾರೆ ಅದು ಗಂಡು ಮಕ್ಕಳಿಗೆ, ಜುಬ್ಬ, ಆ ಥರದ್ದು ಏನಾದರೂ ನೋಡು ಅಂತ ಹೇಳಿದೆ. ಫಸ್ಟ್ ನೀನು ನಿಂದು ಮುಗಿಸು, ಆಮೇಲೆ ನಾನು ನೋಡ್ತೀನಿ ಅಂತ ಹೇಳ್ತಿದ್ದೆ. ನೋಡಿ ಬರೀ ಈ ಥರದ್ದೇ ತೆಗಿತಾ ಇದ್ದೆ. ಅದಕ್ಕೆ ಹರಿ ಬೈತಾ ಇದ್ದೆ, ಬ್ಯಾಡ್ದಿದ್ದೆಲ್ಲ ನೋಡಬೇಡ, ನಿಂಗೆ ಯಾವ ಥರದ್ದು ಬೇಕು ಅದು ನೋಡು, ಸುಮ್ಮನೆ ಇಟ್ಕೊಂಡು ನೋಡ್ತೀಯ, ಯಾವುದು ತಗೊಳ್ಳಲ್ಲ, ಟೈಮ್ ವೇಸ್ಟ್ ಮಾಡ್ತೀಯ ಅಂತ. ಬಟ್ ನನಗೆ ಮೈಂಡಲ್ಲಿ ಒಂದು ಫಿಕ್ಸ್ ಆಗಿರ್ತೀನಲ್ವ ಈ ಥರದ್ದು ಬೇಕು ಅಂತ. ಸೊ ಆ ಥರ ಸಿಗೋ ತನಕ ಹುಡುಕ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಸಾರಿ ನನಗೆ ಓಕೆ, ಸ್ವಲ್ಪ ಇಷ್ಟ ಆಗಿತ್ತು ನನಗೆ. ಆದರೆ ನನಗೆ ತುಂಬ ರೇಟ್ ಜಾಸ್ತಿ ಅಂತ ಅನ್ನಿಸ್ತು. ಒಂದು ಸಲ ಹರಿ ಹೇಳ್ದೆ ತೊಗೊಂಬಿಡು ಏನಾಗಲ್ಲ ಅಂತ. ಅವಾಗ ತಗೊಳ್ಳೋಣ ಅಂತ ಅಂದ್ಕೊಂಡೆ, ನೋಡೋಣ ಒಂದು ಸಲ ವೇರ್ ಮಾಡಿ ನೋಡೋಣ, ಅಲ್ಲಿ ವೇರ್ ಮಾಡಿಸ್ತಾರಲ್ಲ ಯಾವ ಥರ ಕಾಣುತ್ತೆ ಏನು ಅಂತ ಹೇಳಿ, ಅದಾದಮೇಲೆ ಡಿಸೈಡ್ ಮಾಡೋಣ ಅಂತ ಅಂದ್ಕೊಂಡೆ. ಆದರೂ ಅನಿಸ್ತಿತ್ತು ನಾನು ನಿಜ ತಗೊಳ್ಳಲ್ಲ ಅನಿಸುತ್ತೆ ಅಂತ. ಯಾಕಂದರೆ ಅದು ಕಾಂಬಿನೇಷನ್ ಇದೆಯಲ್ವ, ಅದು ಒಂಥರ ಲ್ಯಾವೆಂಡರ್ ಕಲರು, ಅದನ್ನ ಹತ್ರ ಆಲ್ರೆಡಿ ಇತ್ತು ಒಂದು. ಸೊ ಬೇಡ ಅಂತ. ಬಟ್ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ, ತಗೋ ಅಂತ ಹೇಳ್ದ ಹರಿ. ನೋಡೋಣ ಇರು, ವೇರ್ ಮಾಡಿ ನೋಡ್ತೀನಿ ಹೆಂಗೆ ಕಾಣುತ್ತೆ ಅಂಥೇಳಿ. ಓಕೆ ಅನಿಸಿದ್ರೆ ತಗೋತೀನಿ, ಇಲ್ಲಾಂದರೆ ನೋಡೋಣ ಅಂಥೇಳಿ ಇದು ಫೈನಲೈಸ್ ಥರ ಮಾಡಿ ಅಂದರೆ ವೇರ್ ಮಾಡಿ ನೋಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಲ್ವ, ಇಲ್ಲಿ ಅವರು ನನಗೆ ತೋರಿಸ್ತಾ ಇದ್ದಾರೆ ಯಾವ ಥರ ಕಾಣುತ್ತೆ ಏನು ಅಂಥೇಳಿ. ಮದುವೆ ಸೀಸನ್ ಅನಿಸುತ್ತೆ, ಭಯಂಕರ ಜನ ಮಾರ್ರೆ ಅಪ್ಪ, ಅಲ್ಲಿ ನಿಲ್ಲಕ್ಕೂ ಜಾಗ ಇರಲಿಲ್ಲ, ಹಾಗಿತ್ತು. ಸೊ ಅದರಲ್ಲೇ ಟ್ರೈ ಮಾಡ್ತಾಯಿದ್ದೀನಿ ಸ್ಯಾರಿ, ನೋಡೋಣ ಹೆಂಗೆ ಕಾಣುತ್ತೆ ಅಂತ. ಸೊ ನಿಮಗೂ ತೋರಿಸ್ತೀನಿ ಹೆಂಗೆ ಕಾಣ್ತಿತ್ತು ಈ ಸ್ಯಾರಿ ಅನ್ನೋದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಈ ಸ್ಯಾರಿ ನಾನು ತಗೊಂಡ ಏನು ಮಾಡಿದೆ ಅನ್ನೋದನ್ನು ಕೂಡ ನಾನು ಕೊನೆಯಲ್ಲಿ ಹೇಳ್ತೀನಿ, ಓಕೆನಾ? ಯಾಕಂದರೆ ನಾನು ಇಲ್ಲಿ ನೋಡಿ ಮತ್ತೆ ಬೇರೆ ಬೇರೆ ಅಂಗಡಿಗಳಿಗೂ ಹೋಗಿದ್ದೆ, ಮತ್ತೆ ಇಲ್ಲಿಗೆ ಬಂದರೆ ಆಯಿತು ಅಲ್ಲಿ ಇಷ್ಟ ಆಗಿಲ್ಲ ಅಂದರೆ ಅಂಥೇಳಿ. ಈ ಸ್ಯಾರಿ ಓಕೆ ನನಗೆ ಇಷ್ಟ ಆಗಿತ್ತು.
ಒಂಥರ ಇಷ್ಟ ಆಗಿಲ್ಲ ಆ ಥರ. ಬೇಕು ಅನ್ನೋ ಥರನೂ ಇತ್ತು, ಬೇಡ ಅನ್ನೋ ಥರನೂ ಇತ್ತು. ಒಂಥರ 2 ಮನಸ್ಸಿತ್ತು ಈ ಸ್ಯಾರಿ ಮೇಲೆ. ಬಟ್ ಹರಿ ಫಿಕ್ಸ್ ಆಗಿದೆ, ಈ ಸ್ಯಾರಿ ತೊಗೊಂಬಿಡು, ಯಾವುದು ಇಲ್ಲಿ ಎಷ್ಟು ಹುಡುಕಿದ್ರೂ ಸಿಗ್ತಾ ಇಲ್ಲ ಅಂಥೇಳಿ. ಆಮೇಲೆ ಬೈದ, ಬೇರೆ ಕಲರ್ ನೋಡ್ತೀನಿ ಅಂತ ಹೇಳಿದ್ಯಾ, ಮತ್ತೆ ಯಾಕೆ ಗ್ರೀನಿಗೆ ಹೋಗ್ತಿದ್ಯಾ ಅಂತ. ಸೊ ನಾನು ಒಂದು ಸಲ ನೋಡಿದೆ, ಎಲ್ಲನೂ ಇಟ್ಕೊಂಡು ನೋಡಿದಾಗ, ಅಂದರೆ ಇದು ಸೀಮಂತದಲ್ವಾ, ಸ್ಪೆಷಲ್ ಡೇ ಲೈಫಲ್ಲಿ, ಇದು ಒಂದೇ ಸಲ ಆಗೋದು ಸೀಮಂತ. ಸೊ ತುಂಬ ಚೆನ್ನಾಗಿರಬೇಕು ಅಂತ ಹೇಳಿ ನೋಡೋಣ, ಗ್ರೀನೇ ಹಾಕೋಣ ಅಂತ ಡಿಸೈಡ್ ಆದೆ ಫೈನಲಿ. ಸೊ ಹಾಗಾಗಿ ಇದನ್ನ ನೋಡೋಣ ಅಂತ ಅಂದ್ಕೊಂಡೆ. ಆದರೂ ನನ್ನ ಮೈಂಡಲ್ಲಿ ಇತ್ತು ಬೇರೆ ಕಡೆ ಅಂಗಡಿಲಿ ನೋಡೋಣ, ಬೇರೆ ಯಾವುದಾದ್ರೂ ಸೀರೆ ಸಿಕ್ಕರೆ ಅಂಥೇಳಿ. ಇಲ್ಲಿ ನೋಡ್ಬೋದು ನೀವು, ಅವರು ಉಡ್ಸಿದ್ದಾರೆ ಯಾವ ಥರ ಕಾಣ್ತಾ ಇದೆ, ಈ ಕಾಂಬಿನೇಷನ್ ಅಂಥೇಳಿ. ಇದು ಈ ಥರ ಇತ್ತು. ನಿಮಗೆ ಈ ಕಾಂಬಿನೇಷನ್ ಚೆನ್ನಾಗಿ ಅನಿಸ್ತಿದ್ಯಾ? ಅಂದರೆ ಇದು ಫುಲ್ ರೆಡಿ ಆದಮೇಲೆ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದರು. ಬಟ್ ಅದು ನನಗೇನೋ ಕಾಂಬಿನೇಷನ್ ನಂಗೆ ಅಷ್ಟಿಷ್ಟ ಆಗಲಿಲ್ಲ. ಅದು ಲ್ಯಾವೆಂಡರ್ ಬರಬಾರ್ದಾಗಿತ್ತು, ಬೇರೆ ಕಲರ್ ಬಂದಿದ್ರೆ ಓಕೆ ಅನ್ನೋ ಥರ ಅನ್ನಿಸ್ತಾ ಇತ್ತು. ಸೊ ಈ ಸ್ಯಾರಿ ಈ ಥರ ಕಾಣಿಸ್ತಾ ಇತ್ತು. ನಮ್ಮಮ್ಮ ಎಲ್ಲ ಬೇರೆ ಕಡೆ ಇದ್ದರು. ಸೊ ಅವ್ರು ಬಂದಮೇಲೆ ತೋರಿಸೋಣ, ಅವರೆಲ್ಲ ಏನು ಹೇಳ್ತಾರೆ ಅಂಥೇಳಿ ಹಂಗೆ ಇಟ್ಕೊಂಡಿದ್ದೆ. ಬಂದಮೇಲೆ ತೋರಿಸ್ಬಿಟ್ಟು ಈ ಸ್ಯಾರಿ ಫೈನಲ್ ಮಾಡಿದ್ದೀನಿ, ತಗೊಳ್ಳ ಅಂತ ಕೇಳೋಣ ಅಂಥೇಳಿ. ಸೊ ಇದನ್ನೆಲ್ಲ ನೋಡಿದ್ಮೇಲೂ ನಾನು ಇದನ್ನು ಇಟ್ಟಿಟ್ಬಿಟ್ಟು ನಾನು ಚಿಕ್ಕಪೇಟೆಗೆ ಹೋಗಿದ್ದೆ. ಅಲ್ಲಿ ನೋಡೋಣ, ಅಲ್ಲಿ ಯಾವ ಥರದಾದರೂ ಬೇರೆ ಸೀರೆ ಸಿಗತ್ತಾ ಅಂಥೇಳಿ. ಯಾಕಂದರೆ ಅದೇ ನಾನು ಹೇಳಿದ್ನಲ್ಲ, ನನ್ನ ತಂಗಿನೂ ತೊಗೋಬೇಕಿತ್ತು ಅಂತ. ಸೊ ಹಾಗಾಗಿ ಎಲ್ಲ ಆಗ್ಬಿಡುತ್ತೆ ಅಂತ ಹೇಳ್ಕೊಂಡು ಬಂದ್ವಿ. ಸೊ ನೋಡಿ, ನಾನು ಆಗಲೇ ಹೇಳಿದೆ ವೀಕೆಂಡಲ್ಲಿ ನಾವು ಬಂದಿದ್ದು ಅಂತ. ಸೊ ವೀಕೆಂಡ್ ಆಗಿರೋದಕ್ಕೆ ಸಿಕ್ಕಾಪಟ್ಟೆ ಜನ. ಚಿಕ್ಕಪೇಟೆ ಅಂದರೆ ಮೊದಲೇ ಕೇಳಬೇಕಾ ನೀವು, ಯಾವಾಗಲೂ ಜನ ಇರ್ತಾರೆ. ಸೊ ಆಗ ನಾವು ಸೀಸನ್ ಆ ಥರದಲ್ಲಿ ಹೋಗಿದ್ರಿಂದಾಗಿ ತುಂಬ ಜನ ಇದ್ದರು. ಇಲ್ಲಿ ನಾನು ಬೇರೆನೂ ಟ್ರೈ ಮಾಡ್ತಿದ್ದೀನಿ. ಇಲ್ಲಿ ಸ್ಯಾರಿ ಫೋಟೋ ತೆಗಿಯಂಗಿಲ್ಲ ಅಂತ ಹೇಳಿದ್ರು, ಆದರೂ ಕೂಡ ನಾನು ತಕ್ಕೊಂಡೆ. ಅದು ನನಗಿಷ್ಟ ಆಗಲಿಲ್ಲ. ಸೊ ಇದು ಬೇರೆ ಕಲರ್ ಹಾಕಿ ನೋಡು ಅಂತ ಹೇಳ್ದಾರಿ. ನಿಮಗೆ ಮನಸ್ಸಲ್ಲಿದ್ದಾರ ಬೇರೆ ಕಲರ್ ಅಂತ, ನಿಂಗೆ ಯಾವುದಾದ್ರೂ ಸೂಟ್ ಆಗುತ್ತೆ ಅಥವಾ ಇಷ್ಟ ಆಗುತ್ತೆ ಅನ್ನೋ ಥರ ಇದ್ದರೆ ನೋಡು, ತಗೊಳೋದಾದರೆ ತಗೊಳ್ಳುವಂತೆ ಅಂತ ಹೇಳಿದ್ದ. ಸೊ ತುಂಬ ಡಿಸ್ಟರ್ಬೆನ್ಸ್ ಇದೆ, ಬೇಜಾರಾಗಬೇಡಿ. ನನ್ನ ಮೈಕೆಲ್ಲೋ ಇಟ್ಬಿಟ್ಟಿದ್ದೀನಿ, ಮೈಕ್ ಸಿಕ್ಕಿಲ್ಲ. ಸೊ ಹಾಗಾಗಿ ಹಾಗೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಇಲ್ಲಿ ವೇರ್ ಮಾಡಿ ತೋರಿಸ್ತಾ ಇದ್ದಾರೆ ನಿಂಗೆ ಯಾವ ಥರದ್ದು ಬೇಕು ಅಂತ. ಇದು ಮರೂನ್ಗೆ ಸ್ವಲ್ಪ ಗ್ರೀನ್ ಬಾರ್ಡರ್ ಬಂದಿತ್ತು ಇದು. ಸೊ ಅಷ್ಟೊಂದು ಲುಕ್ ಅಂತ ನನಗೇನು ಅನ್ನಿಸ್ತಿರ್ಲಿಲ್ಲ. ಈ ಸಾರಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂಥೇಳಿ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಓಕೆನಾ. ಆ್ಯಂಡ್ ನೆಕ್ಸ್ಟು ನೋಡಿದೆ ನಾನು ಈ ಸ್ಯಾರಿ, ಇದು ಆಲ್ಮೋಸ್ಟ್ ಓಕೆ ಅಂತಲೇ ಆಗಿತ್ತು ಈ ಸ್ಯಾರಿ, ಓಕೆನಾ. ಎಲ್ಲರೂ ನಾವು ನೋಡಿದ್ವಿ, ಈಗ ಇನ್ಸ್ಟಾಗ್ರಾಮಲ್ಲಿ ಬರುತ್ತಲ್ವ ಟ್ರೆಂಡಿಂಗ್ ಅಂತ ಹೇಳಿ. ಅಂದರೆ ನಾನು ಇಲ್ಲ ಸ್ಯಾರಿ ನೋಡ್ತಾ ಇರ್ಬೇಕಾದ್ರೆ ಹಿಂಗೆ ಸ್ಕ್ರಾಲ್ ಮಾಡ್ತಿರ್ಬೇಕಾದ್ರೂ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಇದೇ ಥರ ಸ್ಯಾರಿ ಹಾಕಿರೋದು ಬಂತು. ಸೊ ಅದು ಲುಕಿಂಗ್ ನೈಸ್ ಅಂತ ಅನ್ನಿಸ್ತು, ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಅವರು ಸೀಮಂತಕ್ಕೆ ಹಾಕಿದಂಥ ಸ್ಯಾರಿ ಇದು. ಸೊ ಚೆನ್ನಾಗಿ ಕಾಣುತ್ತೆ, ಇದು ಇರಲಿ ಅಲ್ವಾ ಅಂತ ಹೇಳಿ ನಾನು ಎಲ್ರಿಗೂ ಕೇಳ್ತಾಯಿದ್ದೆ. ನಾವು ಅಮ್ಮಂಗೆ ಎಲ್ಲರೂ ಹೇಳಬೇಕು ನನಗೆ ಹೆಂಗೆ ಕಾಣಿಸ್ತಿದೆ ಏನು ಎತ್ತ ಅಂತ. ಒಂದು 10 ಸಲ ಕೇಳ್ತೀನಿ, ನೀವು ನೋಡ್ಬೋದು ಹೆಂಗೆ ಕಾಣ್ತಿದೆ ಏನು ಕರೆಕ್ಟಾಗಿ ಹೇಳಿ, ಇದು ತಗೊಳ್ಳ, ಇದು ಓಕೆನಾ, ಫೈನಲ್ಲ ಅಂಥೇಳಿ. ಯಾಕಂದರೆ ಇನ್ನೊಂದು ನಾನು ಆಲ್ರೆಡಿ ಎತ್ತಿಟ್ಟು ಬಂದಿದ್ನಲ್ವಾ. ಸೊ ಇಲ್ಲಿ ಫೈನಲ್ ಅಂದರೆ ಇಲ್ಲೇ ತೊಗೊಂಡೋಗ್ಬೇಕು, ಮತ್ತು ಅಲ್ಲಿಗೆ ಹೋಗಿ ಅಲ್ಲಿಂದ ಮತ್ತೆ ಇಲ್ಲಿಗೆ ಬರೋದು ಇದೆಲ್ಲ ಆಗಲ್ಲ ಅಂಥೇಳಿ. ಆ್ಯಂಡ್ ಇದನ್ನು ಸೈಡಿಗೆ ಇಡಿಸ್ಬಿಟ್ಟು ಮತ್ತೊಂದು ಗ್ರೀನ್ ಸ್ಯಾರಿನೇ ತೋರಿಸ್ತಾ ಇದ್ದಾರೆ. ಇದು ಅಲ್ಲಿ ನೋಡಿದ್ವಲ್ಲ ಅದೇ ಥರದ್ದೇ, ಬಟ್ ಇದು ಕಾಂಬಿನೇಷನ್ ಅಂತೂ ನಾವು ಒಂಚೂರು ಇಷ್ಟ ಆಗಲಿಲ್ಲ. ಅದು ಗ್ರೀನಿಗೆ ಗೋಲ್ಡ್ ಕಲರ್ ಬಾರ್ಡರ್ ಬಂದಿದೆ, ನನಗೇನೋ ಒಂಚೂರು ಇಷ್ಟ ಆಗಲಿಲ್ಲ. ಬೇಡ ಅಂಥೇಳಿ ಅವರು ಹಾಕುವಾಗಲೇ ನಾನು ಹೇಳಿದೆ, ನಂಗೆ ಬೇಡ ಬಿಡಿ ಈ ಸ್ಯಾರಿ ಅಂತ. ಅವರು ಇರಲಿ ನೋಡಿ ಕನ್ನಡಿಲಿ ಫುಲ್ಲು ವೇರ್ ಮಾಡಿ ತೋರಿಸಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಹೆಂಗೆ ಕಾಣಿಸ್ತಿದೆ ಅಂಥೇಳಿ. ಓಕೆ ಅಂದರೆ ತಗೊಳ್ಳುವಂತ್ರಿ, ನೋಡೋದು ನೋಡಿ ಅಂತ ಹೇಳಿದ್ರು. ಸೊ ನಂಗೆ ಬೇಡ ಅಂದೆ. ನಾನು ತುಂಬ ಕನ್ಫ್ಯೂಷನ್ ಆಗಿದ್ದೆ. ಆಗ ಅವ್ರು ಹೇಳಿದ್ರು ನಾವೇ ಇಟ್ಕೊಂಡು ಬಿಡ್ತೀವಿ, ನೋಡಿ ನಿಮಗೆ ನೋಡಿದಾಗ ಯಾವ್ದು ಲುಕ್ ಗುಡ್ ಅನಿಸುತ್ತೆ ಅದನ್ನು ತೊಗೊಳ್ಳಿ ಅಂಥೇಳಿ. ನಾನು ಈಗ 3 ಸ್ಯಾರಿ ವೇರ್ ಮಾಡಿದ್ನಲ್ಲ, ಆ 3 ಸ್ಯಾರಿನ ಅವರು ಇಟ್ಕೊಂಡು ತೋರಿಸ್ತಾ ಇದ್ದಾರೆ ನೋಡಿ. ಸೊ ಇದರಲ್ಲಿ ಓಕೆ, ಆ ಸ್ಯಾರಿ ಓಕೆ ಅಂಥೇಳಿ ನಾನು ತೆಗ್ಸಿಡ್ತಾ ಇದ್ದೀನಿ. ಒಂಥರ ಏನು ಹೇಳ್ತಿರೋದು, ತುಪ್ಪದ ಕಲರ್ ಆ ಥರದ ಸ್ಯಾರಿನ ತೆಗ್ದಿರ್ತಿದ್ದೀನಿ. ಇಲ್ಲಿ ನಂದಿನಿ ನನ್ನ ಮೈದಾನ ಹೇಳ್ತಿ, ಇವಳು ಕೂಡ ಸ್ಯಾರಿ ನೋಡ್ತೀನಿ ಅಂತ ಹೇಳಿದ್ಲಲ್ಲ, ಹಂಗಾಗಿ ಅಲ್ಲೂ ನೋಡ್ತಾ ಇದ್ದೀವಿ. ಅವಳಿಗೂ ಯಾವುದು ಅಲ್ಲೂ ಓಕೆ ಅನ್ನೋ ಥರ ಅನ್ನಿಸ್ತು. ಯಾವುದು ಅಷ್ಟೊಂದು ಚೆನ್ನಾಗಿದ್ದಾವೆ, ನೋಡಿದ ತಕ್ಷಣ ಇಷ್ಟ ಆಗಬೇಕು ಹೆಣ್ಮಕ್ಳಿಗೆ. ನಿಮಗೆ ಗೊತ್ತಲ್ಲ, ನಾವು ಒಂದು 100 ಹಾಕಿದ್ರೂ ಒಂದು ಸಲ ಯಾವ್ದು ಇಷ್ಟ, ಫಸ್ಟಿಗೆ ಯಾವುದಾದ್ರು ಇಷ್ಟ ಆಗಿದ್ರೆ ಅದೇ ಫೈನಲಿ ನಾವು ತೊಗೊಳ್ಳೋದು. ಇಲ್ಲ ಹಂಗೆ ಆಗಿದ್ದು. ಫಸ್ಟಿಗೆ ನಾನು ವೇರ್ ಮಾಡಿದ ಸ್ಯಾರಿನೇ ನಾನು ಎತ್ತಿಸಿಟ್ಟೆ. ಆ್ಯಂಡ್ ಹಿಂದೆ ನಾನು ಹೇಳಿದ್ನಲ್ಲ ಆ ಅಂಗಡೀಲಿ ಆ ಶಾಪಲ್ಲಿ ಇಟ್ಟಿದ್ವಲ್ಲ, ಅದನ್ನು ತಗೊಳ್ಳಿಲ್ಲ. ಸೊ ಇಲ್ಲೇ ಒಂದು ಫೈನಲ್ ಮಾಡಿ ಸ್ಯಾರಿನ ತೊಗೊಳ್ಳೋಣ ಅಂಥೇಳಿ ತೊಗೊಂಡೆ. ಇದು ನಾನು ತೊಗೊಂಡಿದ್ದ ಸ್ಯಾರಿಗೆ 5000 ಅಂತ ಅನಿಸುತ್ತೆ. ಸ್ಯಾರಿ ಫೈನಲಿ
ಫಿಕ್ಸ್ ಆಯಿತು. ಆ್ಯಂಡ್ ಇಲ್ಲಿ ನಂದಿನಿಗೂ ಇಷ್ಟ ಆಗಲಿಲ್ಲ. ಅವಳು ಬೇರೆ ಕಡೆ ನೋಡೋಣ ಅಕ್ಕ ಅಂಥೇಳಿ ಬಂದಳು. ಓಕೆನಾ. ಆಮೇಲೆ ಇನ್ನೊಂದು ಸ್ಟೋರಿ ಹೇಳ್ತೀನಿ. ಇದೊಂಥರ ನನ್ನ ಸ್ಯಾರಿ, ಸೀಮಂತದ ಸ್ಯಾರಿ ದೊಡ್ಡ ಕತೆ ಅಂತ ಹೇಳ್ಬೋದು. ಅಲ್ಲಿ ಓಕೆ ಮಾಡಿ 5000 ಕೊಟ್ಟು ಆ ಸೀರೆ ತಗೊಂಡೆ ಅಂತ ಹೇಳಿದೆ ಅಲ್ವ. ಮತ್ತ್ಯಾಕೆ ನಾನು ಇದು 2ನೇ ದಿನ ಇದನ್ನು ಹೇಳೋದು ಮಾಡ್ತಿದ್ದೆ. ಇದು 2ನೇ ದಿನ. ಮತ್ತ್ಯಾಕೆ 2ನೇ ದಿನ ನಾನು ಸ್ಯಾರಿ ನೋಡೋಕೆ ಬಂದಿದ್ದೀನಿ ಅಂದರೆ ಅದೊಂದು ದೊಡ್ಡ ಕತೆ ಆಯಿತಾ. ನಾನು ಬ್ಲೌಸ್ ಹೊಲಿಯೋಕ್ಕೆ ಅಂತ ಕೊಟ್ಟಿದ್ದೆ. ಸೊ ಆ ಸ್ಯಾರಿ ಬ್ಲೌಸ್ ಹೊಲಿಯೋಕ್ಕೆ ಕೊಡೋ ದಿನವೇ ನನಗೆ ಅನಿಸಿತ್ತು ಸ್ಯಾರಿ ನಂಗೆ ಯಾಕೋ ತಂದಮೇಲೆ ಇಷ್ಟ ಆಗ್ತಿಲ್ಲ, ಲೈಟಿಂಗ್ಸಿಗೆ ಚೆನ್ನಾಗಿ ಅನ್ನಿಸ್ತು, ಇಲ್ಲಿ ತುಂಬ ಡಲ್ ಅನಿಸ್ತಿದೆ, ಸೀಮಂತಕ್ಕೆ ಈ ಸ್ಯಾರಿ ನನಗೆ ಚೆನ್ನಾಗಿ ಕಾಣಲ್ಲ ಅನ್ನೋದು ನನ್ನ ತಲೆಗೆ ಹೋಗ್ಬಿಡ್ತು. ಅವತ್ತು ಹೇಳಿದರು ಅವರು, ಬೇಡ ಅಂದರೆ ಬೇರೆ ಎಕ್ಸ್ಚೇಂಜ್ ಮಾಡ್ಕೊಂಡು ಬರ್ಬೋದು ಅಂತ. ಸೊ ಅಲ್ಲಿ ಹೋಗಿ ಎಕ್ಸ್ಚೇಂಜ್ ಕೂಡ ಮಾಡ್ಕೊಂಡ್ವಿ. ಅಂದರೆ ಆ ಸ್ಯಾರಿ ಅಲ್ಲಿ ಏನೋ ಒಂಥರ ಡ್ಯಾಮೇಜ್ ಥರ ಆಗಿತ್ತು ಆಯಿತಾ. ಅದು ಒಂಥರ ನನಗೆ ಕುತ್ಕೊಂಡ್ಬಿಡ್ತು, ಡ್ಯಾಮೇಜು ಆಗಿದೆ, ನನಗೆ ಯಾಕೋ ಇಷ್ಟನೂ ಆಗ್ತಾಯಿಲ್ಲ ಈ ಸ್ಯಾರಿ ಅಂತ. ಆಮೇಲೆ ಅಲ್ಲೂ ಹೋಗಿ ಬಂದ್ವಿ. ಅವ್ರು ಬೇರೆ ಸ್ಯಾರಿ ಅಂತ ಕೊಟ್ಟರು. ಅದನ್ನ ಹೊಲಿಸ್ದೆ, ನೋಡೋಣ ಆಗಿದ್ದಾಗಲಿ ತೊಗೊಂಬಿಟ್ಟಿದ್ದೀನಿ ಸಾಕು, 5000 ಜಾಸ್ತಿ ಥರ ಆಯಿತು ಅಂತ ಹೇಳಿ ಓಕೆ ಅಂತ ತೊಗೊಂಡೆ. ಆ್ಯಂಡ್ ಹೊಲಿದು ಕೊಟ್ರಲ್ವ, ಅವತ್ತು ಬ್ಲೌಸ್ ನೋಡಿದಾಗ ನಂಗೆ ತುಂಬ ಬೇಜಾರಾಗೋಯಿತು. ಬ್ಲೌಸನ್ನು ಚೆನ್ನಾಗಿ ಹೊಲ್ದಿದ್ರು, ಬಟ್ ನಂಗೆ ಅದೊಂದು ಚೂರು ಕಾಂಬಿನೇಷನ್ ಇಷ್ಟ ಆಗಿರಲಿಲ್ಲ. ಆ್ಯಂಡ್ ಈ ಸ್ಯಾರಿ ಸೀಮಂತ ಹಾಕ್ಕೊಂಡ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ ಅಂತ. ಯಾಕಂದರೆ 2 ದಿನ ಇದ್ದಿದ್ದು ನನ್ನ ಸೀಮಂತಕ್ಕೆ. ಆಗ ನಾನು ಟೈಲರ್ಗೆ ಕಾಲ್ ಮಾಡಿ ಅವ್ರಿಗೆ ಕೇಳಿದೆ, ಸ್ಯಾರಿ ತಂದು ಕೊಡ್ತೀನಿ, ಹೊಲ್ಕೊಡ್ತೀರಾ ಒಂದೇ ದಿನಕ್ಕೆ ಅಂತ. ಅವ್ರಿಗೆ ಈ ವಿಡಿಯೋದಲ್ಲಿ ಒಂದು ಥ್ಯಾಂಕ್ಸ್ ಅಂತೂ ಹೇಳಲೇಬೇಕು. ಅವರು ಓಕೆ ಅಂತ ಹೇಳಿ ಸ್ಯಾರಿ ತೊಗೊಂಡು ಬನ್ನಿ, ಬ್ಲೌಸ್ ಹೊಲ್ಕೊಡ್ತೀನಿ ಅಂತ ಹೇಳಿದರು. ಸೊ ಹಾಗೆ ನಾವು ಹೋಗಿ ಮತ್ತೆ ಚಿಕ್ಕಪೇಟೆಯಲ್ಲೇ ಮತ್ತೊಂದು ಅಂಗಡಿಗೆ ಹೋದ್ವಿ. ಅಂಗಡೀಲಿ ಇಷ್ಟೆಲ್ಲ ಸ್ಯಾರಿಗಳು ನೀವು ಹಾಕಿ ತೋರಿಸ್ತಾ ಇದ್ದಾರಲ್ವ, ಅಷ್ಟೆಲ್ಲ ಸ್ಯಾರಿಗಳನ್ನ ತೋರಿಸಿದ್ರು. ಅದರಲ್ಲಿ ನಾನು 1 or 2 ಏನೋ ವೇರ್ ಮಾಡಿದೆ ಅಂತ ಅನ್ಕೋತೀನಿ. ನೀವು ನೋಡ್ಬೋದು, ಒಂದು ಬೆಂಟೆಕ್ಸ್ ಬಾರ್ಡರು ಆ್ಯಂಡ್ ಇನ್ನೊಂದು ನಾರ್ಮಲ್ ದೊಡ್ಡ ಬಾರ್ಡರಲ್ಲಿ. ಸೊ ಇದರಲ್ಲಿ ಒಂದು ಫೈನಲೈಸ್ ಮಾಡಿದ್ದೀನಿ. ಯಾವುದು ಅಂಥೇಳಿ ನಾನು ನೆಕ್ಸ್ಟ್ ಸೀಮಂತದ್ದು ವೀಡಿಯೋ ಹಾಕ್ತೀನಲ್ವ, ಆಗ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ಸ್ಯಾರಿ ತೊಗೊಂಡೆ ಅಂಥೇಳಿ. ಫೈನಲಿ ನನ್ನ ಸೀಮಂತದ ಸ್ಯಾರಿದೊಂದು ದೊಡ್ಡ ಕತೆನೇ ಆಗೋಯ್ತು ಆಯಿತಾ. ಆದರೆ ನನಗೆ ಲಾಸ್ಟ್ ಮಿನಿಟಲ್ಲಿ ಒಂದು ದಿನಕ್ಕೆ ಹೊಲ್ಕೊಟ್ರಲ್ಲ, ಅವ್ರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಅಂತಲೇ ಹೇಳಬೇಕು. ಆ್ಯಂಡ್ ನಮ್ಮ ಹರಿ ಅಂತೂ ಬೈತಾ ಇದ್ದ, ನಂಗೆ ಗೊತ್ತಿತ್ತು ನೀನು ಒಂದೇ ಮೈಂಡಲ್ಲಿ ಇರಲ್ಲ ಅಂತ. ಅವತ್ತೇ ಹೇಳಿದೆ ತಗೋ ಅಂತ. ಈಗ ನೋಡು 2 ಕೆಲಸ, ಒಂದು ದಿನದಲ್ಲಿ ಹೊಲ್ಕೊಟ್ಟಿಲ್ಲ ಅಂದರೆ ಏನು ಮಾಡ್ತೀಯ ಅಂತ. ಯಾಕಂದರೆ ಹಿಂದೆ ಆ ಸ್ಯಾರಿ ತೊಗೊಂಡು ಹೊಲ್ಸ್ಕೊಂಡು ಬಂದ, ನಾನು ಇಡೀ ರಾತ್ರಿ ನಿದ್ದೆನೇ ಮಾಡಲಿಲ್ಲ. ನಂಗೆ ಆ ಸ್ಯಾರಿ ಚೆನ್ನಾಗಿಲ್ಲ, ಫೋಟೋಗೆ ಚೆನ್ನಾಗಿ ಬರಲ್ಲ, ನಾನೇನು ಪದೇ ಸೀಮಂತ ಮಾಡ್ಕೊತೀನ, ಹೋಗಲಿ ಮಗು ಆದಮೇಲೆ ಒಂದಿನ ಫೋಟೋ ತೆಗ್ಸ್ಕೊಳ್ಳೋಣ ಅನ್ನೋಕ್ಕೆ ಅಂತ ಹೇಳಿ ಕೊರಗ್ತಾ ಇದ್ದೆ. ಹರಿ ಇದ್ದವನು ಬೆಳಿಗ್ಗೆನೇ ರೆಡಿ ಮಾಡಿಸ್ಕೊಂಡು ತಿಂಡಿ ತಿನ್ಸ್ಕೊಂಡು, ಬಾ ಹೋಗೋಣ, ನಿಂಗೆ ಯಾವ್ದು ಬೇಕು ಅದು ತಗೋ, ರೇಟಿಂದೆಲ್ಲ ನೀನು ತಲೆನೇ ಕೆಡ್ಸ್ಕೊಂಬೇಡ, ನಾನು ಕೊಡಿಸ್ತೀನಿ, ನೀನು ಸುಮ್ಮನೆ ಬರ್ತಾ ಇರಬೇಕಷ್ಟೇ ಅಂತ ಹೇಳಿ ಕರ್ಕೊಂಡೋದೆ. ಸೊ ನಾನು ಅಲ್ಲಿ 3 ಸ್ಯಾರಿಗಳನ್ನ ಗ್ರೀನ್ ಅಂತಲೇ ಅಂದ್ಕೊಂಡೋದೆ. ಹರಿ ಮೊದಲೇ ಹೇಳ್ಬಿಟ್ಟಿದ್ದೆ ಅಲ್ಲೂ ಕನ್ಫ್ಯೂಸ್ ಆಗಿಬಿಡ ಅಂತ. ಸೊ ನಂಗೆ ಗ್ರೀನೇ ಇರಲಿ ಅಂತ ಫಿಕ್ಸ್ ಆಗೋದೆ. ಯಾಕಂದರೆ ಗ್ರೀನೇ ಚೆನ್ನಾಗಿ ಕಾಣಿಸುತ್ತೆ, ಸುಮ್ಮನೆ ನಾನು ಅದು ಇದು ಅಂತ ಹೇಳೋದು ಬೇಡ, ಚೆನ್ನಾಗಿರೋದು ಒಂದು ತೊಗೊಂಡು ಬರೋಣ ಅಂತ ಹೇಳಿ. ಸೊ ಇಲ್ಲಿ ಹರಿಗೆ ಕೇಳ್ತಿದ್ದೆ, ಬೆಂಟೆಕ್ಸ್ ಬಾರ್ಡರ್ ತಗೊಳ್ಳ ಅಥವಾ ದೊಡ್ಡ ಬಾರ್ಡ್ರು ಫುಲ್ಲು ಜರಿ ವರ್ಕ್ ಇದೆಯಲ್ಲ ಆ ಥರದ್ದು ತಗೊಳ್ಳ ಅಂತ. ಇದು ಕೂಡ ಪ್ಯೂರ್ ರೇಷ್ಮೆ ಸೀರೆ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ತೊಗೊಂಡಿದ್ದು ಸೀರೆ ಸೀಮಂತಕ್ಕೆ ಹಾಕಿದಾಗ. ಎಲ್ಲರೂ ಇಷ್ಟಪಟ್ಟರು, ಫೋಟೋಸು ಚೆನ್ನಾಗಿ ಬಂದಿತ್ತು, ವೀಡಿಯೋಸು ಚೆನ್ನಾಗಿ ಬಂದಿತ್ತು. ನಾನು ಅದನ್ನೇನಾದರೂ ಹಾಕ್ಕೊಂಡಿದ್ರೆ ನೀನು ತುಂಬ ಗಿಲ್ಟ್ ಆಗ್ತಾಯಿತ್ತು, ಶ್ರೀಮಂತಕ್ಕಿಂತ ಸೀರೆ ಉಡ್ತಿದ್ದೀನಿ ನಾನು ಅಂಥೇಳಿ. ಸೊ ಯಾವ ಸೀರೆ ಹಾಕಿರಬಹುದು ನಾನು ಸೀಮಂತಕ್ಕೆ ಅನ್ನೋದನ್ನು ನೀವು ಗೆಸ್ ಮಾಡ್ತಾ ಇರಿ ಆಯಿತಾ. ಈಗ ನಾನು ನಿಮಗೆ ಈ ಕ್ಲೂ ಕೊಟ್ಬಿಟ್ಟಿದ್ದೀನಿ, ನಾನು ಈ 3 ಸೀರೆಯಲ್ಲೇ ನಾನು ಸೀಮಂತಕ್ಕೆ ಒಂದು ಸ್ಯಾರಿ ಹಾಕಿದ್ದೀನಿ ಅಂತ. ಸೊ ಈ ಸ್ಯಾರಿಗಳು ಹೇಗೆ ಕಾಣ್ತಾ ಇತ್ತು ಏನು ಅನ್ನೋದನ್ನು ಕಮೆಂಟ್ ಮಾಡಿ. ಇದು ನನ್ನ ಸೀಮಂತದ ಒಂದು ಸೀರೆಯ ಕತೆ ಆಗಿತ್ತು. ಈ ಕತೆನ ನಿಮ್ಮ ಮುಂದೆ ಹೇಳಿದ್ದೀನಿ. ಸೊ ನಾನು ಫೈನಲಿ ಒಂದು ಸ್ಯಾರಿನ ಸೆಲೆಕ್ಟ್ ಮಾಡಿ ತೊಗೊಂಡೆ. ಅದು ಮೋಸ್ಟ್ಲಿ 12,000 ಅನಿಸುತ್ತೆ ನಾನು ತೊಗೊಂಡಿದ್ದು ಸ್ಯಾರಿ. ಹರಿ ಪರವಾಗಿಲ್ಲ ತಗೋ ಅಂತ ಹೇಳ್ದೆ, ರೇಷ್ಮೆ ಸ್ಯಾರಿ ಅಂತ. ಸೊ ನೆಕ್ಸ್ಟು ವೀಡಿಯೋ ಹಾಕ್ತೀನಲ್ವಾ, ಅದನ್ನ ನೋಡಿ ಹೇಳಿ ಹೇಗಿತ್ತು ಅಂತ ಹೇಳಿ. ಸೊ ಫೈನಲಿ ಸ್ಯಾರಿ ತೊಗೊಂಡೆ. ನೆಕ್ಸ್ಟ್ ವೀಡಿಯೋ ಸ್ಯಾರಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಈ ವಿಡಿಯೋ ನಿಮಗೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಟಾಟಾ, ಬಾಯ್, ಸಿ ಯು, ಲವ್ ಯು ಆಲ್.